ಇದರ ಜೊತೆಗೆ ಧಾರವಾಡದಲ್ಲೂ ಕೂಡ ಈಗ ಸ್ವಾಮೀಜಿಗಳ ಸಿಟ್ಟು ಭುಗಿಲೇಳ್ತಾ ಇದೆ. ಇನ್ಫ್ಯಾಕ್ಟ್ ಧಾರವಾಡದಿಂದ ದಿಂಗಾಲೇಶ್ವರ ಸ್ವಾಮೀಜಿ ಸ್ಪರ್ಧೆ ಮಾಡೋ ಬಗ್ಗೆ ಸಾಕಷ್ಟು ವದಂತಿ ಹಬ್ಬಿದೆ. ಹುಬ್ಬಳ್ಳಿಯ 3000 ಮಠದಲ್ಲಿ ಸಭೆ ಕರೆಯಲಾಗಿದೆ. ಸ್ವಾಮೀಜಿ ಬೆಂಬಲಿಗರು ಜೊತೆಗೆ ಇನ್ನಿತರ ಸ್ವಾಮೀಜಿಗಳ ಸಭೆಯನ್ನು ಕೂಡ ಕರೆಯಲಾಗಿದೆ. ದಿಂಗಾಲೇಶ್ವರ ಸ್ವಾಮೀಜಿ ನೇತೃತ್ವದಲ್ಲಿ ನಡೆಯಲಿರುವಂತಹ ಸಭೆ ಹುಬ್ಬಳ್ಳಿಯ 3000 ಮಠಕ್ಕೆ ಮಠಾಧೀಶರ ಆಗಮನ ಕೂಡ ಆಗಿದೆ. ರಾಜಕೀಯ ಪ್ರವೇಶದ ಕುರಿತು ಈಗ ಸ್ವಾಮೀಜಿ ನಿರ್ಧಾರ ಮಾಡ್ತಾರೆ. ಇನ್ಫ್ಯಾಕ್ಟ್ ಇನ್ನಿತರ ಸ್ವಾಮೀಜಿಗಳ ಸಲಹೆಯನ್ನು ಕೂಡ ಅವರು ಕೇಳ್ತಾರೆ. ಮಠಾಧೀಶರ ತೀರ್ಮಾನದಂತೆ ದಿಂಗಾಲೇಶ್ವರ ಶ್ರೀ ನಿರ್ಧಾರ ಮಾಡ್ತಾರೆ. ಸಭೆಯಲ್ಲಿ ಕೈಗೊಳ್ಳುವ ನಿರ್ಣಯಕ್ಕೆ ಬದ್ಧ ಎಂದಿರುವಂಥ ಸ್ವಾಮೀಜಿ, ಅಂದರೆ ಇನ್ನಿತರ ಸ್ವಾಮೀಜಿಗಳು ಏನು ಹೇಳ್ತಾರೆ ಆ ಒಂದು ನಿರ್ಧಾರಕ್ಕೆ ನಾವು ಬದ್ಧವಾಗಿದ್ದೀವಿ ಅನ್ನುವಂಥ ಮಾತನ್ನು ಈಗ ದಿಂಗಾಲೇಶ್ವರ ಸ್ವಾಮಿ ಹೇಳ್ತಾರೆ. ಇನ್ಫ್ಯಾಕ್ಟ್ ಅವ್ರು ಏನಾದರೂ ಸ್ಪರ್ಧೆ ಮಾಡಿದರೆ ಮತ್ತೆ BJPಗೆ ಇಕ್ಕಟ್ಟಾಗುತ್ತೆ. ಯಾಕೆಂದರೆ ಲಿಂಗಾಯತ ಡಾಮಿನೆನ್ಸ್ ಇರುವಂಥ ಕ್ಷೇತ್ರ ಇದು. ಹೀಗಾಗಿ ಲಿಂಗಾಯತ ಮತಗಳೇನಾದ್ರು ಇಬ್ಬಾಗ ಆದರೆ ಮತ್ತೆ BJPಗೆ ಸಂಕಷ್ಟವಾಗುವಂಥ ಸಾಧ್ಯತೆ ಇದೆ. ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಹುಬ್ಬಳ್ಳಿಯಿಂದ ಜಾಯ್ನ್ ಆಗ್ತಾರೆ. ಶಿವಕುಮಾರ್, ಎಲ್ಲ ಡೆವಲಪ್ಮೆಂಟ್ಗಳನ್ನು ನೋಡ್ತಾ ಇದ್ದಾರೆ. ಖಂಡಿತವಾಗ್ಲೂ BJPಗೆ ಎಲ್ಲ ಒಂದು ಕಡೆಗೆ ಇಕ್ಕಟ್ಟಲ್ಲಿ ಸಿಕ್ಕೊಂಡಿದೆ BJP. ಯಾಕೆಂದರೆ ಒಂದು ವೇಳೆ ದಿಂಗಾಲೇಶ್ವರ ಶ್ರೀಗಳೇನಾದ್ರು ಸ್ಪರ್ಧೆ ಮಾಡಿದ್ರೆ ಸಹಜವಾಗಿ BJPಯ ಕೋರ್ ವೋಟ್ ಬ್ಯಾಂಕ್ ಅಂತ ಏನು ಕರಿತೀವಿ, ಲಿಂಗಾಯತ ಮತಗಳು ಡಿವೈಡ್ ಆಗುವಂತಹ ಸಾಧ್ಯತೆ ಇದೆ. ಅನ್ಕಂಟ್ರೋಲ್ಡ್ ಬ್ಲಡ್ ಶುಗರ್ ಇಂದ ಕಣ್ಣು, ಕಿಡ್ನಿ, ಹಾರ್ಟ್, ನರಮಂಡಲಕ್ಕೂ ಅಪಾಯ. ಮಧುಮೇಹ ಎನ್ ಸಕ್ಕರೆ ನಿಯಂತ್ರಣದೊಂದಿಗೆ ನಿಮ್ಮ ಅಂಗಾಂಗಗಳ ಆರೋಗ್ಯನೂ ಕಾಪಾಡುತ್ತೆ. ಹೀಗಾಗಿ ಮತ್ತೆ ಸಂಕಷ್ಟ ಎದುರಾಗತ್ತೆ. ಏನಾಗ್ಬೋದು, ಅಲ್ಲಿನ ಚಿತ್ರಣ ಏನಿದೆ? ಸ್ವಾಮೀಜಿ ನಿರ್ಧಾರ ಮಾಡಿದಾರ ಚುನಾವಣೆ ನಿಂತ್ಕೊಳ್ಳೋದಕ್ಕೆ? ಪ್ರಮುಖವಾಗಿ ಕಳೆದ ಒಂದು ವಾರದಿಂದ ದಿಂಗಾಲೇಶ್ವರ ಶ್ರೀಗಳು ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಾರೋ ಅನ್ನೋ ಒಂದು ವದಂತಿ ಇತ್ತು. ಆ ವದಂತಿಗೆ ದಿಂಗಾಲೇಶ್ವರ ಶ್ರೀಗಳು ನಿನ್ನೆ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ರು. ಪತ್ರಿಕಾಗೋಷ್ಠಿಯಲ್ಲಿ ಎಲ್ಲೂ ಕೂಡ ನಾನು ಸ್ಪರ್ಧೆ ಮಾಡ್ತೀನಿ ಅನ್ನೋದನ್ನು ದಿಂಗಾಲೇಶ್ವರ ಶ್ರೀಗಳು ಓಪನ್ ಆಗಿ ಹೇಳಿಲ್ಲ. ಆದರೆ ನಾನು ಸ್ವಾಮೀಜಿಗಳ ನಿರ್ಧಾರಕ್ಕೆ ನಾನು ಬದ್ಧ ಅಂತ ಹೇಳಿದ್ದಾರೆ. ಇವತ್ತು ಹುಬ್ಬಳ್ಳಿಯ 3000 ಮಠದಲ್ಲಿ ಈ ಒಂದು ಸುಮಾರು ರಾಜ್ಯದ ಬಹುತೇಕ ಭಾಗದ ಸ್ವಾಮೀಜಿಗಳ ಸಭೆಯನ್ನು ಕರೆದಿದ್ದಾರೆ. ಆ ಸಭೆಯಲ್ಲಿ ಪ್ರಮುಖ ಈ ಒಂದು ಸಿರಟ್ಟಿಯ ಫಕೀರ ದಿಂಗಾಲೇಶ್ವರ ಸ್ವಾಮಿಗಳು ಇದ್ದಾರೆ. ಜೊತೆಗೆ ಹುಬ್ಬಳ್ಳಿಯ 3000 ಮಠದ ಸ್ವಾಮೀಜಿಗಳು ಕೂಡ ಇದ್ದಾರೆ. ಇಲ್ಲಿ ಪ್ರಮುಖವಾಗಿ ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ದಿಂಗಾಲೇಶ್ವರ ಶ್ರೀಗಳು ಯಾಕೆ ಸ್ಪರ್ಧೆ ಮಾಡ್ತಾರೆ ಅನ್ನೋದು ಇಲ್ಲಿರ್ತಕ್ಕಂಥ ಕುತೂಹಲ. ಈಗಾಗಲೇ ಈ ಒಂದು 3000 ಮಠದಲ್ಲಿ ಈಗಾಗಲೇ ಸಭೆ ಆರಂಭವಾಗಿರ್ತಕ್ಕಂಥದ್ದು. ಸದ್ಯ ನಾನೀಗ 3000 ಮಠದ ಮುಂಭಾಗದಲ್ಲಿದ್ದೀನಿ. ನೀವು ದೃಶ್ಯಗಳನ್ನು ನೋಡ್ತಿರ್ಬೋದು. 3000 ಮಠದ ಶಿವಾನುಭವ ಮಂಟಪ ಏನಿದೆ ಆ ಮಂಟಪದಲ್ಲಿ ಈಗಾಗಲೇ ಸ್ವಾಮೀಜಿಗಳ ಸಭೆ ಆರಂಭವಾಗಿರ್ತಕ್ಕಂಥದ್ದು. ಸ್ವಾಮೀಜಿಗಳ ಸಭೆಯ ನಿರ್ಣಯ ಏನು ಬರುತ್ತೆ ನಾನು ಅದಕ್ಕೆ ಬದ್ಧ ಅಂತೇಳಿ ಈಗ ದಿಂಗಾಲೇಶ್ವರ ಶ್ರೀಗಳು ಹೇಳಿರ್ತಕ್ಕಂಥದ್ದು. ಅಲ್ಲಿ ದಿಂಗಾಲೇಶ್ವರ ಶ್ರೀಗಳು ಅಂದರೆ ಧಾರವಾಡ ಲೋಕಸಭಾ ಕ್ಷೇತ್ರ ಏನಿದೆ ಇಲ್ಲಿ ಪ್ರಮುಖವಾಗಿ ಲಿಂಗಾಯತ ಮತಗಳು ಜಾಸ್ತಿ ಇವೆ. ಸುಮಾರು 5,90,000 ಲಿಂಗಾಯತ ಮತಗಳಿವೆ. ಈ ಲಿಂಗಾಯತ ಮತಗಳು ಈ ಒಂದು BJPಗೆ ಪ್ರಮುಖವಾಗಿರ್ತಕ್ಕಂಥ ಮತಗಳು. ಹೀಗಾಗಿ ದಿಂಗಾಲೇಶ್ವರ ಶ್ರೀಗಳು ಕೂಡ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಸೇರಿದಂಥವರು. ಅಕಸ್ಮಾತ್ ದಿಂಗಾಲೇಶ್ವರ ಶ್ರೀಗಳು ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಪಕ್ಷೇತರರಾಗಿ ಕಣಕ್ಕಿಳಿದ್ರೆ ಅದು ನೇರವಾಗಿ BJPಗೆ ಹೊಡೆತಾಗುವಂಥದ್ದು. ಯಾಕಂದರೆ BJPಯ ಈಗಾಗಲೇ ಪ್ರಹ್ಲಾದ್ ಜೋಶಿ ಅವರು ಈ ಧಾರವಾಡ ಲೋಕಸಭಾ ಕ್ಷೇತ್ರದಿಂದ 4 ಬಾರಿ ಗೆದ್ದಿದ್ದಾರೆ. ಜೊತೆಗೆ 5ನೇ ಬಾರಿ ಅದೃಷ್ಟ ಪರೀಕ್ಷೆ ಗೆದ್ದಿದ್ದಾರೆ. ಇಲ್ಲಿ ಲಿಂಗಾಯತ ಮತಗಳು ವಿಭಜನೆ ಆಗುವಂತಹ ಸಾಧ್ಯತೆ ಇದೆ. ಪ್ರಮೋದ್, ಥ್ಯಾಂಕ್ ಯು ಶಿವಕುಮಾರ್ ಎಲ್ಲ ಮಾಹಿತಿಯಾಗಿ.